ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ರಚಿತವಾಗಿರತಕ್ಕಂಥ ಸರ್ಕಾರವನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರಿಸುಮಾರು 50 ವರ್ಷಗಳಿಂದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು ಹಾಗೂ ಪಾಟೀಲ್ ಪರಿವಾರ ಇಲ್ಲಿವರೆಗೇನಪ್ಪ ಸುದೀರ್ಘವಾಗಿ ಏನಪ್ಪ ಅಂದ್ರೆ 371 ಜೆ ಕಲಂ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇದೇನು ಬಿಜೆಪಿ ಗಡ್ ಅಂತ ಹೇಳ್ತಾ ಇದ್ರು, ಸರಿಸುಮಾರವಾಗಿ 2 ಸಲ ಇವತ್ತೇನಪ್ಪ MLC ಆಗಿ ಇವತ್ತೇನಪ್ಪ ಅಂದ್ರೆ ಎಲ್ಲಾ ಸಮಾಜವನ್ನ ಒಟ್ಟು ತೆಗೆದುಕೊಂಡು ಸಮಬಾಳು ಸಮ ಸ್ಥಾನ ಅಂತಕ್ಕಂಥ ನಮ್ಮ ಸರ್ಕಾರದ ಒಂದು ವಾಕ್ಯ ಇದೆ. ಅದಕ್ಕೆ ಅನುಗುಣವಾಗಿ ಏನಪ್ಪ ಎಲ್ಲರನ್ನ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪಾಟೀಲ್ ಪರಿವಾರದ ಇವತ್ತು MLC ಆಗಿ 2ನೇ ಸಲ ಆಯ್ಕೆ ಆಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಏನಪ್ಪಾ ಅಂದ್ರೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು. ಅದೇ ರೀತಿಯಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳನ್ನ ಅತ್ಯಂತ ಪಾರದರ್ಶಕವಾಗಿ ಒಂದೇ ಕಪ್ಪು ಚುಕ್ಕಿ ಇರಲಾರದೆ ಏನಪ್ಪ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಅವರಿಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಬೇಡಿಕೆಯನ್ನು ಇಟ್ಕೊಂಡೇನಪ್ಪ ಇವತ್ತು ನಾವು ಬೀದರ್ನಲ್ಲಪ್ಪ ಒಂದು ಹೋರಾಟವನ್ನು ಕೈಗೊಂಡಿದ್ದೇವೆ. ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಯಾಕಂತಂದ್ರೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ನಮ್ಮ ರಾಜಶೇಖರ್ ಬಿ ಪಾಟೀಲ್ ಅವರು, ವಿಶೇಷವಾಗಿ ಭೀಮರಾವ್ ಪಾಟೀಲ್ ಅವರು, ಪಾಟೀಲ್ ಪರಿವಾರನೇ ಸುಮಾರು 50 ವರ್ಷಗಳಿಂದ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಯಾವುದೇ ಧರ್ಮ ಜಾತಿ ಜನಾಂಗ ಅಲ್ಲಾರದೆ ಎಲ್ಲರಿಗೂ ಸರಿ ಸಮಾನವಾಗಿ ಸಮಬಾಳು ಅಂತಕ್ಕಂಥದ್ದು ನೈತಿಕತೆಯ ಮೂಲಕ ಆ ಕುಟುಂಬದವ್ರಿಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಈಗ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಏನಪ್ಪಾ ಅಂತಂದ್ರೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡಬೇಕು. ಯಾಕಂತಂದ್ರೆ ಅವರು ಇಲ್ಲ ನೋಡ್ರಿ, ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಹೈಕಮಾಂಡ್ ಮೇಲೆ ನಮ್ಗೆ ಭರವಸೆ ಇದೆ ಮತ್ತು ಡಾಕ್ಟರ್ DK ಶಿವಕುಮಾರ್ ಮೇಲೆ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿಶೇಷವಾಗಿ ನಮ್ಮ ರಾಜಶೇಖರ್ ಪಾಟೀಲ್ ಅವರ ಮೇಲೆ ಏನು ಇಕ್ಕಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಮೂಲಕ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಅದ್ರ ಮೇಲೆ ಒಂದು ಭರವಸೆ ಇದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ, ಪ್ರಿಯಾಂಕಾ ಖರ್ಗೆ ಅವರ ಮೇಲೆ, ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಮೇಲೆ, ಸೋನಿಯಾ ಗಾಂಧಿ ಅವರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಸಚಿವ ಸಂಪುಟದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತದೆ ಅಂತಕ್ಕಂಥದ್ದನ್ನ ನಾ ಈ ಮೂಲಕ ತಮಗೆ ಹೇಳಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅನಿಲ್ ಕುಮಾರ್ ಸಿಂಧೆ ಅಂತ ಹೇಳಿ ನಾನು ಕನ್ನಡ ತಾಲೂಕಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ.